तं विप्रेण हर्षोषये ये पठन्ति नरा भक्त्या तेषां शम्भो मम परिवार देवता द्वितीय अवश्य ನಾಗರಕಟ್ಟೆ ದೇವಸ್ಥಾನಕ್ಕೆ ಸ್ವಾಗತ. ಇವತ್ತು 2ನೇ ವರ್ಷದ ವಾರ್ಷಿಕೋತ್ಸವ. ಈ 2 ವರ್ಷದ ಹಿಂದೆ ನೀವು ಕುಳಿತಿರೋ ಈ ಜಾಗಕ್ಕೆ ಬಂದಿದ್ದಿದ್ರೆ ಮಲಮೂತ್ರ ವಿಸರ್ಜನೆ ಮಾಡ್ತಿದ್ದಂಥ ಸ್ಥಳವಾಗಿ ಮಾರ್ಪಾಡಾಗಿತ್ತು. ಆದರೆ 100 ವರ್ಷಗಳ ಹಿಂದೆ ಕೆಂಪೇಗೌಡರು ಆಗಿನ ಕಾಲದಲ್ಲಿ ಧರ್ಮಾಂಬುರ ಕೆರೆಯ ಈ ಕೆರೆ ಕಟ್ಟೆ, ಆ ಕಡೆ ಕೆರೆ ಇತ್ತು. ಇವತ್ತೇನು ಬಸ್ ಸ್ಟ್ಯಾಂಡ್ ಅಂತ ನೀವು ಓಡಾಡ್ತಿದ್ದೀರಿ, ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಅಂತ, ಆ ಬಸ್ ಸ್ಟ್ಯಾಂಡು ಕೆರೆಯ ಸುತ್ತ ನಾಗಬನ, ತುಳಸಿ ವನ, ಅನ್ನದಾಸೋಹ. ಎಂತಹ ಕ್ಷೇತ್ರ ಅಂತ ಅಂದ್ರೆ ಇಡೀ ದಕ್ಷಿಣ ಕರ್ನಾಟಕಕ್ಕೆ ಅತ್ಯದ್ಭುತವಾದ ಧಾರ್ಮಿಕ ಕ್ಷೇತ್ರ ಯಾವ್ದಾದ್ರು ಒಂದಿದ್ರೆ ಅದು ಬೆಂಗಳೂರಾಗಿತ್ತು. ಬೆಂಗಳೂರಿನ ಈ ಹೃದಯ ಭಾಗ ಮೆಜೆಸ್ಟಿಕ್ ಕಮರ್ಷಿಯಲ್, ನಾವು ಬೆಳೆಯೋದ್ರ ಜೊತೆ ನಾಗರಿಕತೆಯನ್ನ ಬೆಳೆಸ್ಕೊಳ್ತಾ ನಾಗರಿಕತೆ ಉನ್ನತೀಕರಣ ಅಂತ ಹೆಸರಲ್ಲಿ ನಾವು ಪಾಶ್ಚಾತ್ಯೀಕರಣವನ್ನ ಮಾಡಿಕೊಂಡು ಇವತ್ತ ದೇವತೆಗಳು ವಾಸಿಸುವ ಸ್ಥಳ ಇತ್ತು, ಅದೆಲ್ಲವನ್ನು ಕಾಂಪ್ಲೆಕ್ಸ್ ಕಟ್ಕೊಂಡು ನಾವು ಬದುಕನ್ನ ನೋಡ್ಕೊಳ್ಳೋದಕ್ಕೆ ನೋಡ್ತಾ ಇದ್ದೇವೆ. ಆದ್ರೆ ಈ ಸ್ಥಳ, ಆ ನಾಗಮ್ಮ ತಾಯಿಯ ಮಹಿಮೆ ಹೇಗಿತ್ತು ಅಂದ್ರೆ, ಯಾವುದೋ ಒಂದು ಊರಿನಲ್ಲಿ ಹುಟ್ಟಿದ ಪುನೀತ್ ಅನ್ನೋ ವ್ಯಕ್ತಿ ಇಲ್ಲೆಲ್ಲೋ ಬಂದು ಅವನಿಗೆ ಯಾವುದೋ ಪ್ರೇರಣೆ, ಅವನ ಜೊತೆಗೆ ಇದೆಲ್ಲ ಶಕ್ತಿಗಳು, ಚಕ್ರವರ್ತಿ ಸೂಲಿಬೆಲೆಯಣ್ಣ ಜೊತೆಗೆ ನಿಂತ್ಕೊಂಡ್ರು, ಮೋಹನ್ ಗೌಡ್ರ ಜೊತೆಗೆ ನಿಂತ್ಕೊಂಡ್ರು, ನೀವೆಲ್ಲ ಜೊತೆಗೆ ಬಂದು ನಿಂತ್ಕೊಂಡ್ರಿ, ಅನೇಕ ವ್ಯಕ್ತಿಗಳ ಜೊತೆಗೆ ನಿಂತ್ಕೊಂಡು ಒಂದು ಶಕ್ತಿಯಾಗಿ ಆ ನಾಗಮ್ಮ ತಾಯಿ ಮುಚ್ಚೋಗಿ ಇದನ್ನ ಮಣ್ಣು ತುಂಬಿ, ಇದರ ಸಂಪೂರ್ಣ ಇವತ್ತೇನು ನೀವು ಕುಳಿತಿದ್ದೀರಿ ಇದರಿಂದ ಮಣ್ಣು ಎತ್ತಿತ್ತು, ಈ ಭಾಗಕ್ಕೆ ಇದನ್ನು ಮುಚ್ಚಿದ್ರು ಆಯ್ತಾ. ಮುಚ್ಚಿ ಅದು ಯಾವುದೋ ದುಷ್ಟಶಕ್ತಿಗಳು ಇಲ್ಲಿ ಕಾಂಪ್ಲೆಕ್ಸ್ ಕಟ್ಟಬೇಕು ಅಂತ ಬಹಳ ದೊಡ್ಡ ಮಟ್ಟದಲ್ಲಿ ಮಾಡ್ಕೊಂಡಿದ್ರು. ಆದ್ರೆ ಈ ನಾಗನ ಶಕ್ತಿ ಎಷ್ಟಿತ್ತು ಅಂತ ಅಂದ್ರೆ ಅದು ಅಷ್ಟು ಸುಲಭ ಅಲ್ಲ. ನಾಗನ ಶಕ್ತಿ ಎಷ್ಟಿತ್ತು ಅಂತ ಅಂದ್ರೆ, ಮತ್ತು ಕೆಂಪೇಗೌಡರ ಅವತ್ತಿನ ಅವರು ಇದನ್ನ ನಿರ್ಮಾಣ ಮಾಡ್ಬೇಕಾದ್ರೆ, ಬೆಂಗಳೂರನ್ನ ಕಟ್ಟಬೇಕಾದ್ರೆ ಅವರ ಮುಂದಾಲೋಚನೆ ಏನಿತ್ತು, ಅದೆಲ್ಲದ್ರ ಮೇಲೆ ಅವರ ಆಸೆ ಏನಿತ್ತು, ಅದ್ರ ಮೇಲೆ ನಾಗಮ್ಮ ತಾಯಿ ಮತ್ತೆ ಆ ಶಕ್ತಿಯನ್ನ ಪಡೆದುಕೊಂಡು ಇಲ್ಲಿ ಆಕೆ ಸ್ವತಃ ನಾಗಮ್ಮ ನಾಗಶೇಷ ಇಲ್ಲಿ ಇದನ್ನ ವಾಪಸ್ ಮರು ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಸಾಮಾನ್ಯ ಒಬ್ಬ ಟ್ಯಾಕ್ಸಿ ಚಾಲಕನ ಮುಂದಾಳತ್ವದಲ್ಲಿ. ಅದನ್ನು ನೀವು ಯೋಚನೆ ಮಾಡಿ ಹೇಗೆ ಇಲ್ಲಿ ನಾವು ನಶ್ವರ ಅಂತ ಅಂದ್ರೆ ತನ್ನ ಕ್ಷೇತ್ರ ಉಳಿಬೇಕು ಅಂತ ಅಂದ್ರೆ ಏನ್ ಬೇಕಾದ್ರೂ ಮಾಡಿಕೊಳ್ಳುವ ಶಕ್ತಿ ನಾಗಕ್ಕಿದೆ. ಯಾಕೆ ಅಂದ್ರೆ ಇಡೀ ಭೂಮಂಡಲವನ್ನ ಒತ್ತಿ ನಿಂತಿರುವುದು ನಾಗಶೇಷ ಆಯ್ತಾ. ಹಾಗಾಗಿ ಅಂತ ನಾಗನ ಸ್ಥಾನದಲ್ಲಿ ನೀವಿದ್ದೀರಿ. ಇಲ್ಲಿಂದ ಹಿಂದೆ ಕಾಣಿಸ್ತಾ ಇದೆಯಲ್ಲ ನಿಮಗೆ ಅಲ್ಲಿ ಆ ಅರಳಿ ಮರದ ಹತ್ರ, ಆ ನಾಗರ ಕಲ್ಲುಗಳ ಹತ್ರ ನೀವು ಹಳೆ ಫೋಟೋಸ್ ನೋಡಿದ್ರೆ ಗೊತ್ತಾಗುತ್ತೆ, ಈ ನಾಗರ ಕಲ್ಲಿನಿಂದ ಇಲ್ಲಿ ಕ್ಲೋಸ್ ಮಾಡ್ಕೊಂಡಿದ್ವಿ. ಇದನ್ನ ಎಷ್ಟು ಕ್ಲೋಸ್ ಮಾಡೋದನ್ನ ಬಿಟ್ಬಿಟ್ಟಿದ್ವಿ. ಆ ಏನ್ ಟೈಲೆಟ್ ಎಲ್ಲ ಕಟ್ಟಿದ್ದಾರೆ, ಆ ಟೈಲೆಟ್ ಅಲ್ಲಿರ್ಲಿಲ್ಲ, ಪೂರ್ತಿ ಹಿಂದಕ್ಕೆ ಕಟ್ಟಿ ಕ್ಲೋಸ್ ಮಾಡಿದ್ರು, ಬಿಟ್ಬಿಟ್ವಿ. ಈ ಕಡೆ ಅದನ್ನ ಮಾತ್ರ ಕ್ಲೀನ್ ಮಾಡ್ಕೊಳ್ಳೋಣ ಸಾಕು ಅಂತ ಹೇಳಿ ಅದನ್ನ ಕ್ಲೀನ್ ಮಾಡೋದು ಬಿಟ್ಟ ಮೇಲೆ ಅದನ್ನ ಸ್ಟಾರ್ಟ್ ಮಾಡಿ ಅಲ್ಲಿ ಕಾಂಪೌಂಡ್ ಮಾಡೋದು ಅಂತ ಆಯ್ತು, ಮುಗಿದು ಅಲ್ಲಿ ನಾಗರಿಕಲ್ಲಿ ಇದಾವೆ ಅಂತ ನಮಗೇನು ಗೊತ್ತು, ಮುಚ್ಚೋಗಿದೆ, ಮಣ್ಣು ತುಂಬಿದೆ, ಅದ್ರ ಕೆಳಗೆ ನಾಗರಿಕ ನಮಗೇನು. ಆದ್ರೆ ಇಲ್ಲಿ ನಾನು ಪವನ್ ಇವರೆಲ್ಲ ನಾವು ಇಲ್ಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ನಾಗರಿಕಲ್ಲಲ್ಲಿ ಇದನ್ನ ಸಂಪೂರ್ಣ ಮುಚ್ಚಿ ಅದನ್ನ ಮುಚ್ಚಿದ್ರು. ನಾವು ಇದನ್ನ ಯಾವಾಗ ಬಂದು ಕ್ಲೀನ್ ಮಾಡೋಕ್ ಶುರು ಮಾಡಿದ್ವು, ನಿಮಗೆ ಆ ಗೇಟ್ ಕಾಣಿಸ್ತಾ ಇದ್ದಿಲ್ಲ, ಅಲ್ಲಿಂದ ಅರ್ಥಕ್ಕೆ ಫುಲ್ ಕವರ್, ಏನ್ ನೀವು ರೋಡ್ ಲೆವೆಲ್ ನೋಡ್ತಾ ಇದ್ರಿ ಆ ಲೆವೆಲ್ ಕವರ್ ಆಗಿ ಟೈಲೆಟ್ ಹಿಂದಕ್ಕೆ ಮಾಡಿದ್ರು. ನಾವೇನ್ ಮಾಡಿದ್ವಿ, ಇದನ್ನೆಲ್ಲ ಮಣ್ಣೆತ್ತಿದ್ವಿ, ಕ್ಲೀನ್ ಮಾಡ್ಕೊಂಡ್ವಿ, ಅದನ್ನ ಬಿಟ್ಬಿಡೋಣ, ಯಾಕೆ ಬೇಕು ನಮಗೆ ಇಲ್ಲಿರೋ ರಾಜಕೀಯ, ಇಲ್ಲಿರೋದು ಅವನ್ನೆಲ್ಲ ನಮಗೆ ಬರೋ ಶಕ್ತಿ ಇಲ್ಲ, ನಾವ್ ಎಷ್ಟಾಗುತ್ತೋ ಅಷ್ಟು ಮಾಡೋಣ ಅಂತ. ಆದ್ರೆ ನಾನು ಪವನ್ ಇಲ್ಲಿ ಬೇರೆ ತುಂಬಾ ಜನ ಇದೀರಿ, ಎಲ್ರು ಇಲ್ಲಿ ಕೆಲಸ ಮಾಡ್ತಾ ಆ ಭಾಗಕ್ಕೆ ಹೋದ್ರೆ ಸಾಕು, ಮಗು ಅಳೋ ಶಬ್ದ, ಮಗದು ಸಾಕು ಮಗು ಅಳೋ ಶಬ್ದ.
ನಮಗೆ ಯಾವ ತರ ಚಿಟ್ಟಿಡ್ಬೇಕು ಅಂದ್ರೆ ನಮ್ಗೆ ಏನಿದು ಅಲ್ಲಿ ಕೆಲಸ ಮಾಡಕ್ ಆಗ್ತಿಲ್ಲ, ಮಲ್ಗೋಕ್ ಆಗ್ತಿಲ್ಲ. ಯಾಕೆ ನಮಗೆ ಗೊತ್ತಿಲ್ಲ, ಅಲ್ಲಿ ಏನಿದೆ ಅನ್ನೋದು ನಮಗೆ ಗೊತ್ತಿಲ್ಲ. ಇದು ವಾಸ್ತವ ಸತ್ಯ, ನಮಗೆ ಗೊತ್ತೇ ಇಲ್ಲ. ಅದು ವಿಡಿಯೋ ಇದೆ, ಹಾಗೆ ಇಟ್ಟಿದೀವಿ, ಎಲ್ಲ ವಿಡಿಯೋ ದಾಖಲೆಗಳನ್ನ ಹಾಗೆ ಇಟ್ಟಿದೀವಿ. ಆ ಭಾಗಕ್ಕೆ ಹೋದಾಗ ಅಷ್ಟು ಶಕ್ತಿ ಇದು ಉಳಿಸ್ಕೊಂಡಿದ್ದು. ಕೊನೆಗೆ ಏನಾಯ್ತು, ಅದ್ ಏನ್ ಮನ್ಸೋ ಗೊತ್ತಿಲ್ಲ, ರಾತ್ರಿ ಅದನ್ನ ನಾವು ಮತ್ತೆ ಮಣ್ಣು ತೆಗಿಯೋದು. ರಾತ್ರಿ ಮಣ್ಣು ತೆಗಿಯಕ್ಕೆ, ಮಣ್ಣು ತೆಗಿಬೇಕಾದ್ರೆ ಒಬ್ರು ಅಡ್ಡ ಬಂದ್ರು. ಏನಕ್ಕೆ ತೆಗಿತಿದೀರಿ, ಇಲ್ಲಿ ಬಾತ್ರೂಮ್ ಇದೆ, ನಾವು ಕಟ್ಟಿಸ್ಕೊಂಡಿದೀವಿ, ಇದು ಪಬ್ಲಿಕ್ ಟಾಯ್ಲೆಟ್ ಆಲ್ರೆಡಿ ಮಾಡಿದೀವಿ, ಇಲ್ಲಿ ಏನಕ್ಕೆ ಬರ್ತಾ ಇದೀರಾ, ಜಾಗ ಕಬ್ಳಿಸ್ಬೇಕಾ? ಇಲ್ಲ, ಇಲ್ಲಿ ಏನೋ ಇದೆ. ಎಂತ ಮಟ್ಟಕ್ಕೆ ಜಗಕ್ಕೆ ಹೋಯ್ತು ಅಂದ್ರೆ, ಪುನೀತ್ ಕೆರೆಯಲ್ಲಿ ಜಾಗ ಕಬ್ಳಿಸಕ್ ಬರ್ತಿದ್ದಾನೆ. ಅದನ್ನ ನನಗೆ ಯಾಕೆ ಜಾಗ ಬೇಕು, ನನಗೇನು, ನಂಗೆ ಉದ್ದೇಶ ಇಲ್ಲ. ಕೊನೆಗೆ ಅವರೆಲ್ಲ ಅಡ್ಡ ಮಾಡ್ತಾರೆ ಅಂತ ಬೆಳಗಿನ ಜಾವ 4 ಗಂಟೆ ಹೊತ್ತಿಗೆ 12 ಗಂಟೆಯಿಂದ 4 ಗಂಟೆಯಲ್ಲಿ ನಾವು ಅದನ್ನ ತೆಗಿಯೋಕ್ ಶುರು ಮಾಡಿದ್ವಿ. ನೀವು ಅದ್ರ ಆ ಮರ ಮತ್ತೆ ಆ ಮರದ ಬುಡದ ಕೆಳಗೆ ಚಕ್ರವರ್ತಿಯನ್ನು ಕೂಡ ಅವತ್ತು ಬಂದ್ರು ಸ್ಪಾಟಿಗೆ, ಎಲ್ಲರೂ ಬಂದು ನೋಡಿದ್ರು. ಆ ಮರದ ಕೆಳಗೆ 8 ಅಡಿಗಳ ಆಳದವರೆಗೂ ನಾಗರಿಕಲ್ಗಳಿದ್ವು. 8 ಅಡಿ ಆಳದವರೆಗೂ ನಾಗರಿಕಲ್ಗಳು. ಅದ್ರ ಮೇಲೆ ಮುಚ್ಚಿ ಬಾತ್ರೂಮ್ ಕಟ್ಟಿದ್ದಾರೆ. ಅದನ್ನ ತೆಗಿತಾ ಇರ್ಬೇಕಾದ್ರೆ ಬರ್ತಿದ್ದಂತ ದುರ್ಗಂಧ ವಾಸನೆ, ಆ ನಾಗ ತನ್ನ ಮುಕ್ತಿಯನ್ನು ಕೇಳ್ತಿದ್ದ ಅಂತ. ಯಾರೋ ಹಿಂದೆ ಪ್ರತಿಷ್ಠಾಪನೆ ಮಾಡ್ಬಿಟ್ರು. ಪ್ರಾಣ ಪ್ರತಿಷ್ಠಾಪನೆ ಇವತ್ತು ಕುಳಿತು ನೀವೆಲ್ಲ ಮಾಡಿದಿರಲ್ಲ, ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದು ಸುಬ್ರಹ್ಮಣ್ಯನಿಗೆ. ಸುಬ್ರಹ್ಮಣ್ಯ ಬಂದು ಈಗ ನೆನ್ಸಿದ್ದ ನಿಮ್ ಮಾತು ಕೇಳಿ. ನೀವೆಲ್ಲ ಕುಳಿತುಕೊಂಡು ಶ್ರದ್ಧಾ ಭಕ್ತಿಯಿಂದ ಹೋಮ ಮಾಡಿದ್ದೀರಾ, ಆಹ್ವಾನ ಮಾಡಿದ್ದೀರಾ, ಬಂದು ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದೀರಾ. ಈಗ ಸ್ವತಃ ಸುಬ್ರಹ್ಮಣ್ಯ ಇಲ್ಲಿ ನೆಲೆಸಿರ್ಬೇಕಾದ್ರೆ ಆತನಿಗೆ ಪೂಜೆ ಮಾಡ್ಬೇಕಾಗಿರೋದು, ಆತನನ್ನ ವಿಜೃಂಭಣೆಯಿಂದ ನಡೆಸ್ಕೋಬೇಕಾಗಿರೋದು ನಮ್ ಕರ್ತವ್ಯ, ಭಕ್ತಾದಿಗಳ ಕರ್ತವ್ಯ. ಆದ್ರೆ ಅದನ್ನ ಮಾಡಿ ಅದನ್ನ ಬಿಟ್ಟಿದ್ರು, ಅದು ಮಣ್ಮುಚ್ಚಿತ್ತು. ಮನುಷ್ಯನ ಆಸೆಯಿಂದ ಅದು ಹಾಳಾಗೋಗಿತ್ತು. ಅಂತ ನಾಗರಿಕತೆಯನ್ನ ಇವತ್ತು ಅದನ್ನ ಮತ್ತೆ ಪುನರುತ್ಥಾನ ಮಾಡಿ ಜೀರ್ಣೋದ್ಧಾರ ಮಾಡಿ ಇವತ್ತಿಗೆ 2 ವರ್ಷ ಆಯ್ತು. 2 ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬಂದಿದ್ದೀರಾ. ಬೆಂಗಳೂರಿನ ಹೃದಯ ಭಾಗದಲ್ಲಿ ನಾವು ಇವತ್ತು ಕೇಸರಿಯನ್ನ ಕಟ್ಟಿ ಒಂದು ಕಾರ್ಯಕ್ರಮ ಮಾಡ್ತೀವಿ ಅಂದ್ರೆ ಇದು ನಮ್ಮ ಶಕ್ತಿ ಅಲ್ಲ, ಸ್ವತಃ ಈ ಕ್ಷೇತ್ರದ ನಾಗಮ್ಮನ ಶಕ್ತಿ. ಆಕೆಯ ಸ್ಥಾನವನ್ನ ಮತ್ತೆ ಕೇಳ್ತಿದ್ದಾಳೆ, ನಾವೆಲ್ಲರೂ ಬಂದ್ಕೊಳ್ತಿದ್ದೀವಿ.